Hello, good morning students. Today in the present class we are going to know how to write answers for short answer questions and long answer questions on the story Passion in the Desert by Honor de Balzac. By Honor de Balzac 1799-1850. Now let us have a recap of the previous class. It began to play, it refers to the panther, began to play with him as the pet dogs play with the owner. ನಮ್ಗೆ ಗೊತ್ತಾಗಿದೆ ಹಿಂದಿನ ಒಂದು ತರಗತಿಯಲ್ಲಿ ಆ ಪ್ಯಾಂಥರ್ ಒಂದು ನಾಯಿ ಮರಿ ತನ್ನ ಓನರ್ ಜೊತೆ ಯಾವ ರೀತಿ ಆಟ ಆಡುತ್ತೋ ಚಿನ್ನಾಟ ಆಡುತ್ತೋ ಅದೇ ರೀತಿ ಈ ಒಂದು ಪ್ಯಾಂಥರ್ ಈ ಸೈನಿಕನ ಜೊತೆ ಆಟ ಆಡಲಿಕ್ಕೆ ಶುರುವಾಯಿತು. ಡೇಸ್ ಪಾಸ್ಡ್ ಇನ್ ದಿಸ್ ವೇ ದೇ ಬಿಕೇಮ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್. ಹೀಗೆ ಹಲವಾರು ದಿನ ಕಳೆದು ಹೋದ್ವು, ಅವರಿಬ್ಬರು ತುಂಬಾ ಆತ್ಮೀಯರಾಗಿ ಬೆಳೀತಾ ಹೋದ್ರು. ಒನ್ ಡೇ ಅನ್ ಈಗಲ್ ವಾಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ದ ಮೊಮೆಂಟ್ he was engrossed in the bird's movement, the panther showed its jealous attitude and growled deeply. ಒಂದಿನ ಆ ಆಕಾಶದಲ್ಲಿ ಒಂದು ಹದ್ದು ಹಾರಾಡಲಿಕ್ಕೆ ಶುರುವಾಯಿತು. ಆ ಹದ್ದನ್ನ ಇವನು ನೋಡೋದಕ್ಕೆ ಶುರು ಮಾಡಿದ ಈ ಸೈನಿಕ. ಆಗ ಈ ಪ್ಯಾಂಥರ್ನಲ್ಲಿ ಒಂದು ರೀತಿಯ ಅಸೂಯೆ ಭಾವನೆ ಬರಲಿಕ್ಕೆ ಶುರುವಾಯಿತು. ಒನ್ ಡೇ ಇನ್ ಆನ್ ಆಂಗ್ರಿ ಮೋಡ್ ದ ಅನಿಮಲ್ ಟುಕ್ ಹೋಲ್ಡ್ ಆಫ್ ಅ ಸೋಲ್ಜರ್ಸ್ ಲೆಗ್ ಜೆಂಟ್ಲಿ. He took the dagger and stabbed in its throat. ಒಂದಿನ ಅದ್ಯಾವುದೋ ಕೋಪದಲ್ಲಿ ಆ ಪ್ಯಾಂಥರ್ ಅವನ ಕಾಲನ್ನ ನಿಧಾನಕ್ಕೆ ಕಚ್ಚಿತು. ಇವನಿಗೆ ಕೋಪ ಬಂದು ತನ್ನ ಬಳಿ ಇದ್ದಂತಹ ಡ್ಯಾಗರ್ನಿಂದ ಆ ಪ್ಯಾಂಥರ್ನ ಕತ್ತಿಗೆ ಚೆನ್ನಾಗಿ ಚುಚ್ಚಿಬಿಟ್ಟ. ಅದು ರಕ್ತವನ್ನ ಕಾರಿ ಅದು ಅವತ್ತು ಪ್ರಾಣವನ್ನ ಬಿಡ್ತು. He felt as if he had killed a human being. ಅವನಿಗೆ ನಾನು ಯಾವುದೋ ಮನುಷ್ಯನನ್ನೇ ಕೊಂದೆ ಅನ್ನುವಷ್ಟು ಮನಸ್ಸಿಗೆ ಘಾಸಿಯಾಯಿತು. ಸೊ ದಿಸ್ ಈಸ್ ಅಬೌಟ್ ದ ಪ್ರೀವಿಯಸ್ ಕ್ಲಾಸ್. ಹಿಯರ್ ಫಾರ್ ದ ಪ್ರೆಸೆಂಟ್ ಕ್ಲಾಸ್ ವಿ ಆರ್ ಹ್ಯಾವಿಂಗ್ ಸಮ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಲರ್ನಿಂಗ್ ಔಟ್ಕಮ್ಸ್. ವಿಚ್ ಇಸ್ ದ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ದ ಪ್ರೆಸೆಂಟ್ ಕ್ಲಾಸ್? ವಿ ಶಲ್ ನೋ. ಟು ಮೇಕ್ ದ ಸ್ಟೂಡೆಂಟ್ಸ್ able to elaborate the views of the writer in an essay. Learning outcome. Students will learn to sketch the characters in short stories. They will become well versed in language. So these are the learning objectives and learning outcomes of the present class. This is the content of the present class. Short notes, long answers, multiple choice questions and reference. Now, we shall begin with the short notes answer. How to write answer for the short notes questions. Questions on short notes. Now, here there is one question. Question number 1. Write short note on panther's life in the desert. ಪ್ಯಾಂಥರ್ನ ಜೀವನ ಮರುಭೂಮಿಯಲ್ಲಿ ಹೇಗೆ ಅದು ಜೀವನ ಮಾಡುತ್ತೆ ಅದರ ಬಗ್ಗೆ ಕುರಿತು ಒಂದು ಸಂಕ್ಷಿಪ್ತವಾಗಿ ಬರೆಯಿರಿ ಶಾರ್ಟ್ ನೋಟ್ಸ್ ಅಂತ ಕೊಟ್ಟಾಗ, ಹಾನರ್ ಡಿ ಬಾಲ್ಜಾಕ್, ದ ಗ್ರೇಟ್ ಫ್ರೆಂಚ್ ರೈಟರ್, ಹೈಲೈಟೆಡ್ ದ ಲೈಫ್ ಆಫ್ ವೈಲ್ಡ್ ಅನಿಮಲ್ಸ್ ಇನ್ ದ ಈಜಿಪ್ಷಿಯನ್ ಡೆಸರ್ಟ್. ಈ ಒಂದು ಕಥೆಯಲ್ಲಿ ಈಜಿಪ್ಟ್ನ ಮರುಭೂಮಿಯಲ್ಲಿ ಆ ಪ್ರಾಣಿ ಮತ್ತು ಆ ಫ್ರೆಂಚ್ ಸೋಲ್ಜರ್ ಹೇಗೆ ಕಾಲವನ್ನು ಕಳೀತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ದೇರ್ ಇಸ್ ನೋ ವಾಟರ್ ದೇರ್ ಎಕ್ಸೆಪ್ಟ್ ನಿಯರ್ ದ ರಿವರ್ ಬ್ಯಾಂಕ್ಸ್. ಆ ವಿಶಾಲವಾದ ಮರುಭೂಮಿಯಲ್ಲಿ ನೈಲ್ ನದಿ ಹರಿಯುತ್ತೆ. ಆ ನೈಲ್ ನದಿಯ ದಂಡೆಯ ಮೇಲೆ ನೀರು ಬಿಟ್ರೆ ಬೇರೆಲ್ಲೂ ನೀರು ಸಿಗೋದಿಲ್ಲ. ಇಟ್ ಈಸ್ ಡಿಫಿಕಲ್ಟ್ ಫಾರ್ ದೀಸ್ ವೈಲ್ಡ್ ಅನಿಮಲ್ಸ್ ಟು ಫೈಂಡ್ ನ್ಯಾಚುರಲ್ ಫುಡ್. ಈ ಒಂದು ಕಾಡು ಪ್ರಾಣಿಗಳಿಗೆ ಸಹಜವಾಗಿ ಆಹಾರ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ದೇ ಹಂಟ್ ಸ್ಮಾಲರ್ ಅಂಡ್ ವೀಕ್ ಅನಿಮಲ್ಸ್. ಇಫ್ ದೇ ಡು ನಾಟ್ ಗೆಟ್ ದೆಮ್ ದೇ ಮೇ ಅಟ್ಯಾಕ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಈಟ್ ದೆಮ್. ಸಹಜವಾಗಿಯೇ ಆ ಕಾಡು ಪ್ರಾಣಿಗಳು ಅಲ್ಲಿ ಸಿಗ್ತಕ್ಕಂತಹ ಚಿಕ್ಕ ಪುಟ್ಟ ದುರ್ಬಲ ಪ್ರಾಣಿಗಳ ಮೇಲೆ ಅವು ಅಟ್ಯಾಕ್ ಮಾಡ್ತವೆ, ಅವನ್ನ ಆಹಾರವಾಗಿ ಬಳಸ್ತವೆ. ಯಾವ ಪ್ರಾಣಿಗಳು ಸಿಗ್ಲಿಲ್ಲ ಅಂದ್ರೆ ಸಹಜವಾಗಿಯೇ ಅವು ಮನುಷ್ಯರ ಮೇಲೆ ದಾಳಿ ಮಾಡಿ ಮನುಷ್ಯರನ್ನು ತಿನ್ನುವಂತಹ ಹಲವಾರು ಘಟನೆಗಳು ಆ ಒಂದು ಮರುಭೂಮಿಯಲ್ಲಿ ನಡೀತವೆ. They live in areas around oases
ಆರ್ ಕೇವ್ಸ್ ಇನ್ ದ ಡೆಸರ್ಟ್. ಸಹಜವಾಗಿಯೇ ಈ ತರಹದ ಕಾಡು ಪ್ರಾಣಿಗಳು, ಅದು ಪ್ಯಾಂಥರ್ ಆಗಿರ್ಬೋದು, ಅಲ್ಲಿ ಬದುಕುವಂತಹ ಜೀವಿಸುವಂತಹ ಪ್ರಾಣಿಗಳು ನೀರಿರುವಂತಹ ಪ್ರದೇಶದಲ್ಲಿ, ಓಯಸಿಸ್ ಇರುವಂತಹ ಪ್ರದೇಶದಲ್ಲಿ ಮತ್ತು ಕವಿಗಳಲ್ಲಿ ಅವು ವಾಸವನ್ನ ಮಾಡ್ತವೆ. ಸೊ they may also live in deserted structures or on branches of trees. ಯಾವ್ದಾದ್ರು ಹಾಳು ಬಿದ್ದ ಕಟ್ಟಡಗಳಲ್ಲೋ ಅಥವಾ ಮರದ ರೆಂಬೆಗಳಲ್ಲಿ ಅವು ವಾಸ ಮಾಡ್ತವೆ. They do not encourage family life, so population declines. ಅಲ್ಲಿ ಅವಕ್ಕೆ ಆಹಾರದ ಸಮಸ್ಯೆ ಇರೋದ್ರಿಂದ ಅವು ಈ ಕುಟುಂಬ ಜೀವನವನ್ನ ನಡೆಸೋದಿಲ್ಲ, ಅವಕ್ಕೆ ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಅವುಗಳ ಸಂತತಿ ಸಹಜವಾಗಿಯೇ ಕ್ಷೀಣಿಸ್ತಾ ಹೋಗುತ್ತೆ. ಹಿಯರ್ ಇನ್ ದಿಸ್ ಸ್ಟೋರಿ ದ ಪ್ಯಾಂಥರ್ ಈಸ್ ಲೀಡಿಂಗ್ ಎ ಲೋನ್ಲಿ ಲೈಫ್. ಈ ಒಂದು ಪ್ರಸ್ತುತ ಕಥೆಯಲ್ಲಿ, ನಮ್ಮ ಕಥೆಯಲ್ಲಿ ಬರ್ತಕ್ಕಂತಹ ಪ್ಯಾಂಥರು ಅದು ಒಂಟಿಯಾಗಿರ್ತದೆ, ಒಂಟಿ ಜೀವನವನ್ನ ಆ ಗವಿಯಲ್ಲಿ ನಡೆಸ್ತಾ ಇರುತ್ತೆ. ಇಟ್ ಹ್ಯಾಸ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ಹ್ಯೂಮನ್ ಬೀಯಿಂಗ್ಸ್. ಇದುವರೆಗೂ ಅದು ಯಾವ ಮನುಷ್ಯರ ಒಂದು ಸಂಪರ್ಕಕ್ಕೂ ಬಂದಿರೋದಿಲ್ಲ. The French soldier accidentally meets it and becomes very close. ಈ ಫ್ರೆಂಚ್ ಸೈನಿಕನನ್ನ ಅರಬ್ಬರು, ಮಾಗ್ ರಾಬಿನ್ಸ್ ಅವನನ್ನ ಅಪಹರಣ ಮಾಡ್ತಾರೆ. ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ರಾತ್ರಿ ಹೊತ್ತಲ್ಲಿ ಅವರಿಂದ ಇವನು ತಪ್ಪಿಸ್ಕೊಂಡು ಏಕಾಂಗಿಯಾಗಿ ಬಂದು ಈ ಗವಿಯನ್ನ ಸೇರ್ಕೋತಾನೆ. ಅದು ಆ ಪ್ಯಾಂಥರ್ನ ಗವಿ ಆದ್ರಿಂದ ಸಹಜವಾಗಿಯೇ ಪ್ಯಾಂಥರ್ ಅಲ್ಲಿ ಬರುತ್ತೆ. ಆಗ ಇಬ್ರು ಸಹ ಸ್ನೇಹವನ್ನ ಗಳಿಸ್ತಾರೆ. He caresses her, it plays with him as a pet dog plays. ಅವನು ಅದನ್ನು ಮುದ್ದಾಡ್ತಾನೆ, ಮೈದಡುತ್ತಾನೆ. ಹಾಗಾಗಿ ಸಹಜವಾಗಿಯೇ ಅವರಿಬ್ಬರು ಸ್ನೇಹವನ್ನು ಸಂಪಾದನೆ ಮಾಡ್ತಾರೆ. ಒಂದು ನಾಯಿ ಯಾವ ರೀತಿ ನಾಯಿ ಮರಿ ಸಾಕಿದ ಒಂದು ಓನರ್ ಜೊತೆ ಯಾವ ರೀತಿ ಮುದ್ದಾಟ ಚಿನ್ನಾಟ ಆಡುತ್ತೋ ಅದೇ ರೀತಿ ಇದು ಕೂಡ ಕಾಲವನ್ನು ಕಳೆಯುತ್ತೆ. It never plans to kill him, but his foolish ideas make him to kill that animal. ಎಂದೂ ಕೂಡ ಇವನನ್ನು ಸಾಯಿಸಬೇಕು ಅನ್ನೋ ಯೋಚನೆ ಅದರ ಮನಸ್ಸಲ್ಲಿ ಬಂದಿರೋದಿಲ್ಲ. ಆದರೆ ಇವನ ಮನಸ್ಸಲ್ಲಿ ಬಂದಂತಹ ಫೂಲಿಶ್ ಐಡಿಯಾಸ್ ಇಂದಾಗಿ ಅದನ್ನ ಈ ಕಥೆಯ ಕೊನೆಯಲ್ಲಿ ಅದನ್ನ ಸಾಯಿಸ್ತಾನೆ. ಪ್ಯಾಂಥರ್ ನೆವರ್ ಶೋಸ್ ಹರ್ ಆಂಗರ್ ಈವನ್ ವೆನ್ ಹಿ ಕಿಲ್ಡ್ ಹರ್. ಅವನು ಸಾಯಿಸಿದಂತಹ ಸಂದರ್ಭದಲ್ಲೂ ಕೂಡ ಅದರ ಕಣ್ಣುಗಳಲ್ಲಿ, ಅದರ ಮುಖದಲ್ಲಿ ಯಾವುದೇ ಕೋಪ ಕಾಣಿಸ್ಕೊಳ್ಳಲ್ಲ. ಅಷ್ಟು ಒಂದು ಮುಗ್ಧತೆಯನ್ನ ನಾವು ಈ ಪ್ಯಾಂಥರ್ನಲ್ಲಿ ನೋಡ್ತಾ ಹೋಗ್ತೀವಿ. ಸೊ that is the answer for the first question, first short notes question. Now here there is one more short note question, question number 2. Provincial's lonely life. Provincial ಅಂದ್ರೆ ಈ ಫ್ರೆಂಚ್ ಸೋಲ್ಜರ್ನ ಪ್ರೊವಿನ್ಕ್ಯಾಲ್ ಅಂತ ಕರೀತಾರೆ. ಅವನ ಈ ಏಕಾಂಗಿ ಜೀವನ, ಒಂಟಿ ಜೀವನ ಹ್ಯಾಕ್ ಕಳೀತಾನೆ ಆ ಒಂದು ಡೆಸರ್ಟ್ ನಲ್ಲಿ ಆ ಪ್ರಾಣಿಯ ಜೊತೆ ಅನ್ನೋದ್ರ ಬಗ್ಗೆ ಬರೀಬೇಕು. The provincial soldier was caught by the Mog Robins. ಅದು ನಮ್ಗೆ ಗೊತ್ತಿರೋ ವಿಚಾರ. He escapes but accidentally enters Panther's cave. ಆಕಸ್ಮಿಕವಾಗಿ ಅವನು ಆಶ್ರಯವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಆ ಗುಡ್ಡವನ್ನು ಹತ್ತುತ್ತಾನೆ. ಗುಡ್ಡದ ಒಂದು ಗವಿಯಲ್ಲಿ ಆಶ್ರಯವನ್ನು ಪಡಿತಾನೆ. ಅದು ಆಕಸ್ಮಿಕವಾಗಿ ಅದು ಪ್ಯಾಂಥರ್ನ ವಾಸಸ್ಥಾನ ಆಗಿರುತ್ತೆ. He lives with the panther for a few days. ಕೆಲವು ದಿನಗಳು ಅದರ ಸ್ನೇಹವನ್ನು ಗಳಿಸಿ ಕೆಲವು ದಿನ ಹಾಗೆ ಕಳೀತಾನೆ. He tries to tame it and makes it listen to his inner voice. ಆ ಪ್ರಾಣಿಯ ನಿಧಾನಕ್ಕೆ ಅವನು ಆ ಪ್ರಾಣಿಯ ಒಂದು ರಹಸ್ಯಗಳನ್ನೆಲ್ಲ ಅವನು ಅರ್ಥ ಮಾಡ್ಕೋತಾನೆ. ಅದರ ದೇಹವನ್ನ ಚೆನ್ನಾಗಿ ಅಧ್ಯಯನ ಮಾಡ್ತಾನೆ. ನಿಧಾನಕ್ಕೆ ಇವನು ಹೇಳುವ ಹಾಗೆ ಅದು ಕೇಳುವಂತೆ ಮಾಡಿಕೊಳ್ತಾನೆ. His caressings of her body makes her feel happy. ಅವನ ಮುದ್ದಾಟ, ಅವನ ಚಿನ್ನಾಟ, ಅವನು ಮಾಡುವಂತಹ ಆ ಒಂದು ಪ್ರೀತಿ, ತೋರಿಸುವಂತಹ ಪ್ರೀತಿ ಅದಕ್ಕೆ ಸಂತೋಷವಾಗುವಂತೆ ಅವನು ಮಾಡ್ತಾನೆ. ಬಟ್ ಸ್ಟಿಲ್ ಪ್ರೊವಿನ್ಕ್ಯಾಲ್ ಈಸ್ ಲೋನ್ಲಿ ಇನ್ ದ ಡೆಸರ್ಟ್. ಏನೇ ಆದ್ರೂ ಕೂಡ ಪ್ರೊವಿನ್ಕ್ಯಾಲ್ ಈ ಪ್ರಾಣಿಯ ಜೊತೆ ಇದ್ರೂ ಕೂಡ ಅವನಿಗೆ ಒಂಟಿತನ ಅನ್ನೋದು ಕಾಡ್ತಾ ಇರುತ್ತೆ. ಸಾಲಿಟ್ಯೂಡ್ ರಿವೀಲ್ಸ್ ಟು ಹಿಮ್ ಆಲ್ ಹರ್ ಸೀಕ್ರೆಟ್ಸ್. ಇವನು ಆ ಮರುಭೂಮಿಯಲ್ಲಿ ಒಂಟಿಯಾಗಿ ಇರೋದ್ರಿಂದ ಅವನಿಗೆ ಆ ಪ್ರಾಣಿಯ ಎಲ್ಲ ಒಂದು ಸೀಕ್ರೆಟ್ಸ್ ಅನ್ನ ತಿಳ್ಕೊಳ್ಳಿಕ್ಕೆ ಅವನಿಗೆ ಸಮಯಾವಕಾಶ ಸಿಗುತ್ತೆ. ಇಟ್ ಎನ್ವಲಪ್ಸ್ ಹಿಮ್ ಇನ್ ಹರ್ ಡಿಲೈಟ್ಸ್. He understood the beauty of the rising sun, setting sun and the milky moonlight here. ಅವನು ಆ ಪ್ರಾಣಿಯ ಎಲ್ಲವನ್ನು ಅರ್ಥ ಮಾಡ್ಕೋತಾನೆ. ಆ ಸಂತೋಷದಲ್ಲಿ ಇವನನ್ನ ಅದು ಸೇರಿಸ್ಕೊಡುತ್ತೆ.
ಅವನು ಬೆಳಗಿನ ಮುಂಜಾನೆಯ ಸೂರ್ಯೋದಯ, ಸಂಜೆಯ ಮುಸ್ಸಂಜೆ ಸೂರ್ಯಾಸ್ತ ಮತ್ತು ರಾತ್ರಿಯ ಆ ನಕ್ಷತ್ರದ ಆಕಾಶವನ್ನ ಅವನು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ, ಅದರ ಸೌಂದರ್ಯವನ್ನ ಎಂಜಾಯ್ ಮಾಡ್ತಾನೆ. ಫೈನಲಿ, ಬಿಕಾಸ್ ಆಫ್ ಹಿಸ್ ಫೂಲಿಶ್ನೆಸ್ ಹಿ ಕಿಲ್ಸ್ ದ ಪ್ಯಾಂಥರ್. ಅವನ ಒಂದು ಮೂರ್ಖತನದಿಂದಾಗಿ ಆ ಪ್ರಾಣಿಯಲ್ಲಿ ಯಾವುದೇ ದ್ವೇಷ ಅಸೂಯೆ ಭಾವನೆ ಇಲ್ಲದೆ ಹೋದ್ರೂ ಕೂಡ ಇವನು ಅದರ ಬಗ್ಗೆ ದ್ವೇಷವನ್ನು ವ್ಯಕ್ತಪಡಿಸಿ, ಅಸೂಯೆಯನ್ನು ವ್ಯಕ್ತಪಡಿಸಿ ಅದನ್ನ ಸಾಯಿಸ್ತಾನೆ. ಹಿ ಬಿಕಮ್ಸ್ ಮೆಚ್ಯೂರ್ಡ್ ಇನ್ ಹಿಸ್ ಲೈಫ್ ಆಫ್ಟರ್ ದಿಸ್ ಇನ್ಸಿಡೆಂಟ್. ಈ ಒಬ್ಬ ಸೈನಿಕ ಈ ಘಟನೆಯ ನಂತರ ಅವನಿಗೆ ಈ ಬೌದ್ಧಿಕ ವಿಕಾಸ ಅಂತ ಹೇಳ್ತೀವಿ, ಮೆಚುರಿಟಿ ಬರಲಿಕ್ಕೆ ಶುರುವಾಗುತ್ತೆ. ದೇರ್ ಆರ್ layers of meanings for his life and conquest of natural force here. He remains alone till his regiment comes and rescues. ಅವನು ಅಲ್ಲಿ ಒಂಟಿಯ ಕಾಲ ಕಳೀತಾನೆ. ಎಲ್ಲಿ ತನಕ ಅಂದ್ರೆ ತನ್ನ ಒಂದು ಸೈನಿಕರ ಪಡೆ ಬಂದು, ತನ್ನ ಫ್ರೆಂಚ್ ಸೈನಿಕರು ಬಂದು ತನ್ನನ್ನ ರಕ್ಷಣೆ ಮಾಡೋ ತನಕ ಅವನು ಒಂಟಿಯಾಗಿ ಕಾಲವನ್ನು ಕಳೀತಾನೆ, ನೋವಿನಲ್ಲಿ ದಿನಗಳನ್ನು ಕಳೀತಾನೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ that question. Here is long answer question. Question number 1. Who was Provincial? How did he escape from the Mog Robins? Or Atava, trace the circumstances leading to the arrival of Provincial at the Panther's cave. ಪ್ರಶ್ನೆ ಏನು? ಹೂ ವಾಸ್ ಪ್ರೊವಿಂಕ್ಯಾಲ್? ಈ ಪ್ರೊವಿಂಕ್ಯಾಲ್ ಸೈನಿಕ ಯಾರು? ಹೌ ಡಿಡ್ ಹಿ ಎಸ್ಕೇಪ್ ಫ್ರಮ್ ದ ಮಾಗ್ ರಾಬಿನ್ಸ್? ಅವನು ಈ ಅರಬ್ಬರಿಂದ, ಆ ಬುಡಕಟ್ಟು ಜನರಿಂದ ಅವನು ಹೇಗೆ ತಪ್ಪಿಸ್ಕೊಳ್ತಾನೆ? ಅಥವಾ ಟ್ರೇಸ್ ದ ಸರ್ಕಮ್ಸ್ಟಾನ್ಸಸ್ ಲೀಡಿಂಗ್ ಟು ದ ಅರೈವಲ್ ಆಫ್ ಪ್ರೊವಿಂಕ್ಯಾಲ್ ಅಟ್ ದ ಪ್ಯಾಂಥರ್ಸ್ ಕೇವ್. ಈ ಪ್ರೊವಿಂಕ್ಯಾಲ್ ಸೋಲ್ಜರು, ಈ ಫ್ರೆಂಚ್ ಸೈನಿಕ ಪ್ಯಾಂಥರ್ನ ಗವಿಗೆ ಸೇರಲು ಕಾರಣಗಳೇನು, ಆ ಸನ್ನಿವೇಶ ಯಾವ ರೀತಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಬರೀರಿ. ದ ಆನ್ಸರ್ ಈಸ್ ಲೈಕ್ ದಿಸ್. Provincial is a French soldier serving for Napoleon Bonaparte. ಪ್ರೊವಿಂಕ್ಯಾಲ್ ಅಂತ ಯಾರನ್ನ ಕರೀತಾರೆ ಅಂದ್ರೆ, ಈ ನೆಪೋಲಿಯನ್ ಬೋನಪಾರ್ಟೆ ಸೈನ್ಯದಲ್ಲಿ ಸೇವೆ ಸಲ್ಲಿಸತಕ್ಕಂತಹ ಫ್ರೆಂಚ್ ಸೋಲ್ಜರ್ನ ಪ್ರೊವಿಂಕ್ಯಾಲ್ ಅಂತ ಕರೀತಾರೆ. When his army was passing through the deserts, Mog Robins caught him. ಈ ಫ್ರೆಂಚ್ ಸೈನಿಕರು ಈಜಿಪ್ಟ್ನ ಮೇಲೆ ದಾಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಫ್ರೆಂಚ್ ಪ್ರೊವಿಂಕ್ಯಾಲ್ ಸೋಲ್ಜರ್ ಆಕಸ್ಮಿಕವಾಗಿ ಮಾಗ್ ರಾಬಿನ್ಸ್ ಕೈಲಿ ಇವನು ಸಿಕ್ಕಾಕೊಳ್ತಾನೆ. ಒನ್ ನೈಟ್ ಹಿ ಎಸ್ಕೇಪ್ಸ್ ವಿತ್ ದ ಹೆಲ್ಪ್ ಆಫ್ ಎ ಸಿಮಿಟಾರ್. ಒಂದು ದಿನ ರಾತ್ರಿ ಆ ಮಾಗ್ ರಾಬಿನ್ಸ್ ಕೈಯಿಂದ ಇವನು ಆ ಸಿಮಿಟಾರ್ನ ಸಹಾಯದಿಂದ ಅವನ ಕೈ ಕಟ್ಟಿರುವಂತಹ ಹಗ್ಗವನ್ನ ಕಟ್ ಮಾಡಿಕೊಂಡು ಅವನು ತಪ್ಪಿಸ್ಕೊಂಡು ಒಂದು ರೈಫಲ್ ಮತ್ತೆ ಡೇಟ್ಸ್ ಅನ್ನ ತಗೊಂಡು ಹಾಗೇನೆ ಕುದುರೆಯನ್ನು ಏರಿ ತಪ್ಪಿಸ್ಕೊಂಡು ಹೊರಟು ಹೋಗ್ತಾನೆ. Stealing a bag of dried dates, he rode fast on his horse. ಆ ಡ್ರೈ ಡೇಟ್ಸ್ ಅಂತ ತಗೊಂಡು ಕುದುರೆ ಮೇಲೆ ಏರಿ ಹೊರಟು ಹೋಗ್ತಾನೆ. After running faster and faster, the horse fell and collapsed. ಜೋರಾಗಿ ಓಡಿ 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 ವಿಶ್ರಾಂತಿ ಇಲ್ಲದಂತೆ, ಊಟ ಇಲ್ಲದಂತೆ, ನೀರಿಲ್ಲದಂತೆ ಓಡಿದಂತಹ ಕುದುರೆ ಕೊನೆಗದು ಕುಸಿದು ಸತ್ತು ಹೋಗುತ್ತೆ. He wandered a few meters and found a cave on a small hill. ಆ ಮರುಭೂಮಿಯಲ್ಲಿ ಅವನು ಒಂದಷ್ಟು ದೂರ ನಡ್ಕೊಂಡು ಹೋಗಿ ಅಲ್ಲೊಂದು ಬೆಟ್ಟ ಗುಡ್ಡವನ್ನ ನೋಡ್ತಾನೆ. ಆ ಗುಡ್ಡದ ಮೇಲೆ ಒಂದು ಸಣ್ಣ ಗವಿ ಇರೋದನ್ನ ಅವನು ಕಾಣ್ತಾನೆ. ದೇರ್ ವಾಸ್ ದ ಫಿಯರ್ ಆಫ್ ದ ಕ್ಯಾಪ್ಚರ್ಸ್ ಅಂಡ್ ವೈಲ್ಡ್ ಅನಿಮಲ್ಸ್. ಆ ಸಂದರ್ಭದಲ್ಲಿ ಅಲ್ಲಿ ಶತ್ರುಗಳು ಅಥವಾ ಪ್ರಾಣಿಗಳ ಭಯ ಇರುತ್ತೆ. He had come to the place where the panther lived. ಅವನು ಬಂದು ಆಶ್ರಯವನ್ನು ಪಡೆದಿರುವಂತಹ ಜಾಗ ಯಾವುದು ಅಂದ್ರೆ ಒಂದು ಪ್ಯಾಂಥರ್ನ ಗವಿಯಾಗಿರ್ತದೆ ಅದು. The tired soldier slept in that cave of panther. ಅವತ್ತು ರಾತ್ರಿ ಆ ಪ್ಯಾಂಥರ್ ಇರೋದಿಲ್ಲ, ಅವತ್ತು ರಾತ್ರಿ ತುಂಬಾ ಬಳಲಿರ್ತಾನೆ, ಅಲ್ಲೇ ಆ ಗವಿಯಲ್ಲಿ ಮಲ್ಕೋತಾನೆ. So that is answer for that question. Here is question number 2. How did Provincial and the Panther become friends? Provincial soldier ಮತ್ತು Panther ಹೇಗೆ ಸ್ನೇಹಿತರಾಗ್ತಾರೆ, ಗೆಳೆಯರಾಗ್ತಾರೆ? The answer is like this. Provincial in the story is a French soldier of Napoleon Bonaparte. ಅದು ನಮ್ಗೆ ಗೊತ್ತಿದೆ.
He misses his army and was captivated by Mog Robbins. Mog Robbins ಕೈಲಿ ಅವನು ಸಿಕ್ಕಾಕೊಳ್ತಾನೆ. He escapes and accidentally enters Panther's cave. ಅದು ನಮ್ಗೆ ಗೊತ್ತಿದೆ. ಅವನು ಆ ಮಾಗ್ ರಾಬಿನ್ಸ್ ಕೈಯಿಂದ ತಪ್ಪಿಸ್ಕೊಂಡು ಅವ್ರ ಬಳಿ ಇರ್ತಕ್ಕಂತಹ ಒಂದು ರೈಫಲ್ಲು ಒಂದಷ್ಟು ಡೇಟ್ಸ್ ಅನ್ನು ತಗೊಂಡು ಕುದುರೆಯನ್ನು ಏರಿ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಓಡ್ತಾ 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 ಕುದುರೆ ಆ ಊಟ ಇಲ್ಲದೆ, ವಿಶ್ರಾಂತಿ ಇಲ್ಲದೆ, ನೀರಿಲ್ಲದೆ ಅದು ಸತ್ತು ಹೋಗುತ್ತೆ. ಆ ಸಂದರ್ಭದಲ್ಲಿ ಹತ್ತಿರದಲ್ಲೇ ಕಾಣುವಂತಹ ಒಂದು ಗವಿಯಲ್ಲಿ ಇವನು ಆಶ್ರಯವನ್ನ ಪಡಿತಾನೆ. ದಟ್ ನೈಟ್ he fell asleep in sheer fear of desert animals. ಅವತ್ತು ರಾತ್ರಿ ಆ ಗವಿಯಲ್ಲಿ ಅವನು ಆಶ್ರಯವನ್ನು ಪಡೆದು ನಿದ್ದೆಯನ್ನ ಮಾಡ್ತಾನೆ. When he opened his eyes, he found sleeping panther. ಅವನು ಬೆಳಗಿನ ಸಂದರ್ಭದಲ್ಲಿ ಕಣ್ಣನ್ನು ಬಿಟ್ಟಾಗ ಅವನ ಪಕ್ಕದಲ್ಲೇ ಅವನಿಗೆ ಮಲಗಿರುವಂತಹ ಪ್ಯಾಂಥರ್ ಕಾಣಿಸ್ಕೊಳ್ಳುತ್ತೆ. ಇಟ್ಸ್ ಮೌತ್ ವಾಸ್ ಸ್ಮೇರ್ಡ್ ವಿತ್ ಬ್ಲಡ್. ಅದರ ಮುಖವನ್ನು ನೋಡಿದಾಗ ಅದರ ಬಾಯಿ ತುಂಬಾ ರಕ್ತದ ಕಲೆಗಳಾಗಿರ್ತದೆ. He thought it had good food, that is, had eaten his dead horse. ಈ ಮರುಭೂಮಿಯಲ್ಲಿ ಇದಕ್ಕೆ ಯಾವ ಪ್ರಾಣಿ ಸಿಕ್ಕಿರ್ಬೋದು ಅಂತ ಯೋಚಿಸಿದಾಗ ಅವನಿಗೆ ಹೊಳೆಯುತ್ತೆ, ಇದು ನನ್ನ ಸತ್ತಂತಹ ಕುದುರೆಯ ದೇಹವನ್ನ ತಿಂದು ಸಂತೃಪ್ತಿಯಾಗಿ ಬಂದಿದೆ, ಈ ಸದ್ಯಕ್ಕೆ ನನಗೆ ಏನೋ ಮಾಡೋದಿಲ್ಲ ಅನ್ನುವ ಒಂದು ಭರವಸೆ ಅವನಿಗೆ ಬರುತ್ತೆ. Slowly he said a few words, caressed Panther's body. ನಿಧಾನಕ್ಕೆ ಕೆಲವು ಪ್ರೀತಿಯ ಮಾತುಗಳನ್ನ, ಚಿನ್ನಾಟದ ಮಾತುಗಳನ್ನ, ಮುದ್ದಿನ ಮಾತುಗಳನ್ನ ಹೇಳ್ತಾನೆ. ನಿಧಾನಕ್ಕೆ ಅದರ ದೇಹವನ್ನು ಮೈದಡವಿ ಅದನ್ನ ಪ್ರೀತಿಸೋಕೆ ಶುರು ಮಾಡ್ತಾನೆ. He became good friend of the panther. ನಿಧಾನಕ್ಕೆ ಅವರಿಬ್ಬರು ಗೆಳೆತನವನ್ನ ಮಾಡ್ತಾರೆ. Once he thought of killing the animal with his dagger. ಇದು ಒಂದಲ್ಲ ಒಂದಿನ ನನ್ನನ್ನು ತಿನ್ಬಹುದು ಅನ್ನೋ ಆಲೋಚನೆಯಿಂದ ಇದನ್ನ ಹೆಂಗಾರ ಮಾಡಿ ಸಾಯಿಸಬೇಕು, ಕೊಲ್ಲಬೇಕು ಅಂತ ಒಂದಿನ ಯೋಚಿಸ್ತಾನೆ. He touched different parts of the body that softened it. ಅವನು ಆ ಪ್ರಾಣಿಯ ಎಲ್ಲ ದೇಹದ ಎಲ್ಲ ಅಂಗಗಳನ್ನ ದಡುತ್ತಾನೆ, ಮೈ ದಡುತ್ತಾನೆ, ಮುದ್ದಿಸ್ತಾನೆ, ಚಿನ್ನಾಟ ಆಡ್ತಾನೆ. ಅವನಿಗೆ ಆ ಪ್ರಾಣಿಯ ದೇಹದ ಎಲ್ಲ ಸೀಕ್ರೆಟ್ಸ್ ಗೊತ್ತಾಗುತ್ತೆ. He began to call her my darling. My darling ಅಂತ ಮುದ್ದಿನಿಂದ ಅದನ್ನ ಪ್ರೀತಿಯಿಂದ ಕರೀಲಿಕ್ಕೆ ಆರಂಭಿಸ್ತಾನೆ. It began to play with him like a pet dog with its master. ಸಾಕಿದ ನಾಯಿ ಯಾವ ರೀತಿ ಮಾಸ್ಟರ್ ಜೊತೆ, ಓನರ್ ಜೊತೆ ಯಾವ ರೀತಿ ಚಿನ್ನಾಟ ಆಡುತ್ತೋ ಆ ರೀತಿ ಈ ಒಂದು ಪ್ಯಾಂಥರ್ ಇವನ ಜೊತೆ ಆಟ ಆಡಲಿಕ್ಕೆ ಶುರು ಮಾಡುತ್ತೆ. He tamed the animal with his caresses over the entire body. ಆ ಪ್ರಾಣಿಯ ದೇಹವನ್ನ ದಡುವುದ್ರ ಮೂಲಕ, ಸವರದ್ರ ಮೂಲಕ ಆ ಪ್ರಾಣಿಯನ್ನ ನಿಧಾನಕ್ಕೆ ಇವನು ಪಳಗಿಸ್ತಾನೆ, ತನ್ನ ಹೇಳುವಂತೆ ಕೇಳುವಂತೆ ಮಾಡ್ತಾನೆ. He began to appreciate the gratefulness of the panther. ನಿಧಾನಕ್ಕೆ ಅದರ ಒಂದು ಗ್ರೇಟ್ಫುಲ್ನೆಸ್ ಅನ್ನು ಇವನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಆರಂಭಿಸ್ತಾನೆ. So that is the answer for that question. Here again we are having 5 multiple choice question. This is question number 1 and this is question number 2. For each question you are having 4 choices, 4 options, and also answer is given at the end of the slide. So this is multiple choice question number 5 and this is about the reference. Thank you dear students, thank you one and all for your patient listening.